ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಾಸ್ ಕಿಚನ್. ನಾನಿವತ್ತು 1.5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಏನು ಮಾಡಿ ತಿನ್ನಿಸೋದು ಅಂತ ಟೆನ್ಷನ್ ಆಗಿರುತ್ತೆ. ಆಗ ಎಲ್ಲ ರೀತಿಯ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ ತಿನ್ನಿಸ್ಬೋದು. ಇದು ಮಕ್ಕಳ ಆರೋಗ್ಯಕ್ಕೆ ಮತ್ತು ಬೆಳವಣಿಗೆಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ಇದು ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಸ್ಪೂನ್ ಹೆಸರು ಕಾಳನ್ನ ವಾಶ್ ಮಾಡಿ ತೊಗೊಂಡಿದ್ದೀನಿ. 1.5 ಇಂಚ್ ಆಗುವಷ್ಟು ಮೂಲಂಗಿನ ಫೀಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೀಟ್ರೂಟ್, ಅರ್ಧ ಕ್ಯಾರೆಟ್ನ ಪೀಲ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಬೂದುಗುಂಬಳಕಾಯಿ, ಅರ್ಧ ಕುಕುಂಬರ್ ಸೌತೆಕಾಯಿನ ತಗೊಂಡಿದ್ದೀನಿ. ಮೊದಲು ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿ ಅವು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ನ ಹಾಕ್ತಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು, ಅಂದರೆ ಪಾತ್ರೆಯಲ್ಲಿರೋ ನೀರೆಲ್ಲ ಮುಗಿಬೇಕು. ಇದನ್ನೆಲ್ಲ ಕುದಿಸಿ ಉಳಿದಿರೋ ನೀರನ್ನ ಚೆಲ್ಬಿಟ್ರೆ ಏನು ಯೂಸ್ ಇಲ್ಲ, ಬಿಕಾಸ್ ವೆಜಿಟೇಬಲ್ಸ್ದು ಎಲ್ಲ ರಸ ಆ ನೀರಲ್ಲೇ ಇರುತ್ತೆ. ಸೊ ನೀರೆಲ್ಲ ಮುಗಿಯೋವರೆಗೂ ಇದನ್ನ ಕುದಿಯಕ್ಕೆ ಬಿಡಬೇಕು. ಮತ್ತು ಈ ಫುಡ್ ಬೇಬೀಸ್ಗಳಿಗೆ ಬೇಗ ಡೈಜೆಷನ್ನು ಆಗುತ್ತೆ. ನೋಡ್ಬೋದು, ನೀರೆಲ್ಲ ಮುಗಿದಿದೆ, ಕೆಳಗೆ ಸ್ವಲ್ಪ ಇದೆ, ಅಷ್ಟಿರಲಿ ನಡೆಯುತ್ತೆ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು. 1.5 ವರ್ಷದ ಬೇಬೀಸ್ಗಳಿಗೆ ತಿನ್ನಿಸ್ತಿರ್ತೀವಿ. ಬಹಳ ನೈಸಾಗಿ ಪೇಸ್ಟ್ ಮಾಡ್ಕೋದೇನೋ ನೆಸಸರಿ ಏನಿಲ್ಲ. ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೂ ನಡೆಯುತ್ತೆ. ಇದ್ರ ಜೊತೆ ಸಾಲ್ಟ್ ಹಾಕಿ ತಿನ್ನಿಸ್ಬೋದು. ಮತ್ತು ಸ್ವೀಟ್ ಲೈಕ್ ಮಾಡೋ ಬೇಬೀಸ್ಗಳಿಗೆ ಬೆಲ್ಲನೂ ಇದು ಒಳ್ಳೆ ಕಾಂಬಿನೇಷನ್ನೇ. ಈ ಫುಡ್ನ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟೇನು ತಿನ್ನೋಂಗಿಲ್ಲ, ಆದರೂ ಗುಡ್ ಫಾರ್ ಹೆಲ್ತ್ ಅಂತ ನಾವೇ ತಿನ್ನಿಸ್ಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.